ಚಿಕ್ಕರಂಗೇಗೌಡರು ಹೇಳಿದ್ರು, ನಾವು ಧರ್ಮೇಂದ್ರ ಕುಮಾರ್ ಅವರನ್ನು ಕೂಡ ಮೈಸೂರು ಭಾಗದಲ್ಲಿ ಅವರ ಇತಿಹಾಸದ ಮಾತುಗಳು ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಆ ಮೂಲಕ ಯುವಕರಿಗೆ ಹೆಚ್ಚು ಹತ್ರ ಆಗ್ತಿದೆ ಅನ್ನೋ ಕಾರಣಕ್ಕೆ ಅವ್ರದ್ದು ರಿಯಾಕ್ಷನ್ ಕೇಳಿದ್ವಿ. ಅವರು ಹೇಳೋ ಪ್ರಕಾರ ಯುದ್ಧ ಸೋತು ಬರಿಗೈನಲ್ಲಿದ್ದ ಟಿಪ್ಪು ಸುಲ್ತಾನ ಮಕ್ಕಳನ್ನ ಅಡವಿಟ್ಟ ಪರಿಸ್ಥಿತಿಯಲ್ಲಿ KRS ನಂತಹ ದೊಡ್ಡ ಡ್ಯಾಮ್ ಅನ್ನ ಕಟ್ಲಿಕ್ಕೆ ಹೇಗೆ ಸಾಧ್ಯ? ಇದು ನನ್ನ ಮಾತಲ್ಲ ಸರ್, ಇತಿಹಾಸ ತಜ್ಞರು ಹೇಳಿದ ಮಾತು. ಬೇಕು ಅಂದ್ರೆ ಬೈಟ್ ಕೂಡ ಪ್ಲೇ ಮಾಡ್ತೀನಿ. ಎನಿವೆ ಬೆಳಗಿಂದ ಹಾಕಿದೀವಿ ಅನ್ನೋ ಕಾರಣಕ್ಕೆ ಪ್ರಶ್ನೆ ಕೇಳ್ತಿದ್ದೀನಿ. ಇವತ್ತಿನ ಕಾಲದ ರಾಜಕಾರಣಕ್ಕೋಸ್ಕರ ಹಿಂದಿನ ಇತಿಹಾಸವನ್ನು ನಾವು ತಿರುಚೋ ಕೆಲಸ ಮಾಡಬಾರ್ದು. ಆ ಕಲ್ಲು ಅಲ್ಲಿ ಸಿಕ್ಕಿದ್ದು ನಿಜ. ಅವಾಗ ಟಿಪ್ಪು ಸುಲ್ತಾನ್ ಎಲ್ಲಿ ಆ ಅಣೆಕಟ್ಟನ್ನು ಕಟ್ಟಬೇಕು ಅಂತಿದ್ರೋ, ಅದಕ್ಕೆ ಯಾಕೆ ಆ ಕಲ್ಲು ಎಲ್ಲಿಂದ ಬಂತು, ಅದೆಲ್ಲ ಇವತ್ತಿನ ರಾಜಕಾರಣ. ಅಲ್ಲಿ ಸಿಕ್ಕಿದ್ದು ನಿಜ. ಕಲ್ ಮೇಲ್ದೆ ಬರೆದಿರುವ ಲಿಪಿ ಏನು ಅಂತ ನೀವು ಅರ್ಥ ಮಾಡಿಕೊಂಡ್ರು ಅದು ಆ ಡ್ಯಾಮ್ಗೆ ಸೇರಿರುವಂಥ ಮಾತು. ಅದ ನಂತರ ಆ ಕಲ್ಲನ್ನು ಅದೇ ಕಾಲದ ರಾಜರು ಅದೇ KRSನ ಗೋಡೆ ಮೇಲೆ ಆವಾಗಲೇ ಕಟ್ಟಿಸುವಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದನ್ನು ತಗೊಂಡೋಗಿ ಹಾಕಿಲ್ಲ, ಬಿಜೆಪಿ ಸರ್ಕಾರ ಏನು ತೆಗೆದು ಬಿಸಾಕಿಲ್ಲ. ಅದೇ ಕಾಲದಲ್ಲಿ ಆ ಕಲ್ಲು ಅಲ್ಲಿ ಹಾಕಿದ್ದು ನಿಜ. ಇವತ್ತಿನ ರಾಜಕಾರಣ ಹೆಂಗೆ ಗೊತ್ತಾ? 2013 ಡಿಸೆಂಬರ್ಗೆ ಯಡಿಯೂರಪ್ಪನವರು, ಅಶೋಕನವರು, PC ಮೋಹನ್ ಅವರು, ಜಗದೀಶ್ ಶೆಟ್ಟರ್ ಅವರು ಟಿಪ್ಪು ಸುಲ್ತಾನ್ ಮಹಾನ್ ಯೋಧರು ಅಂತ ಹೇಳ್ತಾರೆ. ಅದೇ ಒಂದು 8 ವರ್ಷ ಆದ ನಂತರ ಟಿಪ್ಪು ಜಯಂತಿ ಬ್ಯಾನ್ ಅಂತಾರೆ. ಈ ತರ ಸ್ಟ್ಯಾಂಡರ್ಡ್ ಇಲ್ಲದ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲದ ರಾಜಕಾರಣಿಗಳಿಗೆ ಇತಿಹಾಸ ಬದಲಾಯಿಸಕ್ಕಾಗಲ್ಲ. ಇವ್ರಿಗೆ ಬೇಕಾದಾಗ ಪೇಟ ಹಾಕ್ಕೊಂಡು ಖಡ್ಗ ಹಿಡ್ಕೊಂಡು ಮೈಸೂರು ಇದು ಇದು ಅಂತ ಹೇಳ್ಕೊಂಡು ಟಿಪ್ಪು ಸುಲ್ತಾನನ್ನ ಹೊಗಳಿದ್ದು. ಇದೇ ರಾಜಕಾರಣಿಗಳು 8 ವರ್ಷದಲ್ಲಿ ಚೇಂಜ್ ಆಗ್ಬಿಡ್ತಾರೆ. ಡಬಲ್ ಸ್ಟ್ಯಾಂಡರ್ಡ್ಸ್ಗೆ ನಾವು ರಾಜಕಾರಣಿಗೆ ನಾವು ಬಲಿಯಾಗಬಾರ್ದು. ಇತಿಹಾಸ ಇದೆ, ಇತಿಹಾಸದಲ್ಲಿ ಸಾಕ್ಷಿ ಆಧಾರಗಳಿವೆ. ಅವರು ಕಟ್ಟಿದ 30ಕ್ಕೂ ಹೆಚ್ಚು ಆಣೆಕಟ್ಟುಗಳಾಗಿರ್ಲಿ, ಕೆರೆಗಳಾಗಿರ್ಲಿ, ಅವರು ಕಟ್ಟಿಸಿದ್ರು. ಚಿಕ್ಕ ಚಿಕ್ಕ ಕೆರೆಗಳು, ಆಣೆಕಟ್ಟುಗಳು, ಕಾಲುವೆಗಳು, ಕೃಷಿಗೆ ಕಾವೇರಿ ನದಿಯಿಂದ, ಕಬಿನಿ ನದಿಯಿಂದ ಉಪಯೋಗ ಆಗಲಿ ಅಲ್ಲಿ ಆ ಕ್ಷೇತ್ರದ ಜನರಿಗೆ ಅಂತ ಅವರು ಕೊಟ್ಟಿರುವ ಕೊಡುಗೆಗಳು ಇತಿಹಾಸದಲ್ಲಿವೆ. ಬ್ರಿಟಿಷ್ ಮ್ಯೂಸಿಯಂಗಳಿವೆ. ಇಲ್ಲಿ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಇಲ್ಲ. ಅದನ್ನ ಇಟ್ಕೊಂಡು ಇವತ್ತು ಇಲ್ಲ ಅವ್ರು ಮಾಡಿದ್ದ, ಅವ್ರು ಕಟ್ಟಿದ್ರ ಅಂತ ಹೇಳಿದ್ರೆ ನಾಣ್ಯಗಳನ್ನ ತಂದಿದ್ದು ಅವರು. ಯಾಕಂದ್ರೆ ಈಗಷ್ಟೇ ನಾನು ಚಿಕ್ಕರಂಗೇಗೌಡರು ಹೇಳಿದ್ದನ್ನು ಕೇಳಿಸ್ಕೊಂಡೆ. ನಾನು ಇತಿಹಾಸ ತಪ್ಪಾಗಿ ಓದಿದ್ದೀನಿ ಅಂತಾನೆ ಅನ್ಕೊಳ್ಳೋಣ ಸರ್. ನೀವು ನಾವು ಹೇಳೋದು ಬೇಡ. ಹೌದು, ನಾನು ಅದಕ್ಕೆ ಹೇಳ್ತಿದ್ದೀನಿ. ಅದ್ರ ಬಗ್ಗೆ ಅಧ್ಯಯನ ಮಾಡಿದವರು ನೀವೇ ಆರ್ಗ್ಯೂ ಮಾಡಿದ್ರೆ ಹಿಂಗೆ. ಇಲ್ಲ ಸರ್, ನಾನು 10 ಸೆಕೆಂಡ್ ಪ್ರಶ್ನೆ ಕೇಳಿಸ್ಕೊಂಡೆ. ನಾನು ಆರ್ಗ್ಯೂ ಮಾಡ್ತಿಲ್ಲ, 10 ಸೆಕೆಂಡ್ ಪ್ರಶ್ನೆ ಕೇಳಿಸ್ಕೊಂಡೆ. ಅರೆ, ನಾನು ಇತಿಹಾಸವನ್ನ ತಿಳ್ಕೊಳ್ಳೋ ಪ್ರಯತ್ನವಾಗಿ ಒಬ್ಬ ಜಿಜ್ಞಾಸೆ ಇರುವ ಪತ್ರಕರ್ತೆಯಾಗಿ ಕೇಳ್ತಾ ಇದ್ದೀನಿ. When you're diverting, I have to object. No, I am not diverting. ನೀವು ಹೇಳ್ತಿದ್ದೀರಿ 30ಕ್ಕೂ ಹೆಚ್ಚು ಅಣೆಕಟ್ಟು ಟಿಪ್ಪು ಕಟ್ಟಿದ್ರು. ಅವ್ರು ಹೇಳ್ತಿದ್ದಾರೆ 30 ಟಿಪ್ಪು ಬರಕ್ಕೆ ಮುಂಚೆ. ಈ ದೇಶ ಈ ಕ್ಷೇತ್ರದಲ್ಲಿ ಇಲ್ಲದೆ ಇರುವಂತಹ ಟೆಕ್ನಾಲಜಿ ಬೇರೆ ಕಡೆಯಿಂದ ತಗೊಬಂದು ಅವರು ಮೈಸೂರು ರಾಕೆಟ್ಸ್ ಅನ್ನ ಮಾಡಿದ್ದನ್ನ ರಾಮನಾಥ್ ಕೋವಿಂದ್ ಅವರು 25 ಅಕ್ಟೋಬರ್ 2017 ನಾವು ಡೈಮಂಡ್ ಜುಬ್ಲಿ ಸೆಲೆಬ್ರೇಷನ್ ಕರ್ನಾಟಕದಲ್ಲಿ ಶಿಲಾಫಲಕದ ಬಗ್ಗೆ ಮಾತನಾಡ್ತಾ ಇದೀವಿ. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದು, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ದು, ಪ್ರೆಸಿಡೆಂಟ್ ಬಂದು ವಿಧಾನಸೌಧದಲ್ಲಿ ನಿಂತು ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ರವರ ಬಗ್ಗೆ ಎಷ್ಟನ್ನ ಹೊಗಳಿದ್ರು ಅದನ್ನ ನಾವೆಲ್ಲ ಕೇಳಿಸ್ಕೊಂಡು. ಆಯ್ತು ಅಶೋಕ್ ಗೌಡ್ರೆ, ಟಿಪ್ಪು ಸುಲ್ತಾನ್ ಅವರ ಹೆಸರು ಹೇಳಕ್ಕೆ ಭಯ, ಡಬಲ್ ಸ್ಟ್ಯಾಂಡರ್ಡ್ ತೋರಿಸೋದು. ಆಯ್ತು, ಟಿಪ್ಪು ಸುಲ್ತಾನ್ ಅನ್ನೋ ಹೆಸರು ಹೇಳಕ್ಕೆ ಭಯ, ಹಾಗಾಗೇನೆ ಅಡಿಗಲ್ ಹಾಕಿದ್ದವರು ಅಂತ ಹೇಳಿ ಯಾರು ಹೇಳೋದಿಲ್ಲ. ಇದು ನನ್ನ ಮಾತಲ್ಲ, ಸಚಿವರ ಮಾತು. ಬಿಜೆಪಿ ಅವ್ರದ್ದು 2 ರೀತಿಯ ವರ್ತನೆ, 2 ರೀತಿಯ ನಾಲ್ಗೆ. ಇದು ಅಬ್ದುಲ್ ರಜಾಕ್ ಅವರ ಆರೋಪ. ನಿಮ್ಮ ಉತ್ತರ? ಒಂದೇ ಒಂದು ಸ್ಮಿತಾ, ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೇನೆ. ನಾನು ಎಲ್ಲರಿಗೂ ಸಹ ಸೈಲೆಂಟಾಗಿ ಕೇಳಿಸ್ಕೊಂಡಿದ್ದೇನೆ. ನನಗೂ ಸಹ ಎಲ್ಲರೂ ಸೈಲೆಂಟಾಗಿ ಕೇಳಿಸ್ಕೊಬೇಕು ಅಂತ ನಾನು ರಿಕ್ವೆಸ್ಟು. ಇಲ್ಲ ಅಂದರೆ ನಾನು ಟಿವಿಯಿಂದ ನಡೆದು ಹೋಗ್ಬೇಕಾಗತ್ತೆ ಆಚೆಗೆ. ಯಾಕಂದರೆ ಇದು ಮುಂಚೆನೇ ಹೇಳ್ತಾ ಇದ್ದೀನಿ. ವಿಷಯ ಏನು ಅಂತಂದರೆ, ಮೋಸ್ಟ್ ಆಫ್ ದ ವಿಚಾರನ ತಲಕಾಡು ಚಿಕ್ಕರಂಗೇಗೌಡರು ಎಲ್ಲ ಪ್ರತಿಪಾದನೆ ಮಾಡಿದ್ರು, ಕರೆಕ್ಟ್ ಆಗಿದೆ. ಆದರೆ ಅದಕ್ಕೆ ವಿಚಾರ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ, ಟಿಪ್ಪು ಇದು ಅಣೆಕಟ್ಟು ಮತ್ತು ಕಟ್ಟೆ ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ. ತಲಕಾಡು ಚಿಕ್ಕರಂಗೇಗೌಡರು ಹೇಳಿದ್ದು ಕಟ್ಟೆಗಳ ಬಗ್ಗೆ, ಯಾವುದು ನಮ್ಮ ಚೋಳರ ಕಾಲದ್ದು ಮತ್ತು ಹೊಯ್ಸಳರ ಗಂಗರ ಕಾಲದ್ದು ಮತ್ತು ಹೊಯ್ಸಳರ ಕಾಲದ್ದು, ಮತ್ತು ಅನೇಕ ಜನ ಮೈಸೂರಿನ ಒಡೆಯರು ಸಹ. ನನ್ನ ಹತ್ರ ಹಿಸ್ಟಾರಿಕಲ್ ಡೇಟಾ ಪ್ರಕಾರ ನೋಡಿ, ದಲವಾಯಿ ಕುಮಾರರಾಮರವರು 1595ರಲ್ಲಿ 1638ರಿಂದ 1659ವರೆಗೂ ಆಳದಂತಹ ಚಿಕ್ಕ ದೇವರಾಜ ಒಡೆಯರವರು 1659ರಿಂದ
1673 ಆಳದಂತಹ ಕಂಠೀರವ ನರಸಿಂಹರಾಜ ಒಡೆಯರ್ ಅವರು, ಇವರೂ ಸಹ ಕಾವೇರಿಗೆ ಕಟ್ಟೆಗಳನ್ನು ಕಟ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ಅದರಲ್ಲಿ ಇನ್ ಸ್ಪೆಸಿಫಿಕ್ ಚಿಕ್ಕದೇವರಾಜ ಒಡೆಯರ್ ಅವರು ಇದೇ ಜಾಗದಲ್ಲಿ ಕನ್ನಂಬಾಡಿನಲ್ಲೇ ಕಟ್ಟೆ ಕಟ್ಟಿದ್ರು ಅನ್ನತಕ್ಕಂತಹುದು ಸಹ ಇತಿಹಾಸದಲ್ಲಿ ದಾಖಲೆ ಆಗಿರ್ತಕ್ಕಂಥ ವಿಚಾರ. ಈ ಕಟ್ಟೆಗಳೇನಿತ್ತು ಮತ್ತು ಅಣೆಕಟ್ಟೇನಿದೆ ಇದಕ್ಕೆ ತುಂಬ ವ್ಯತ್ಯಾಸ ಇದೆ. ಅಣೆಕಟ್ಟು ಹೊಸದಾಗಿ ಆವತ್ತು ಇಂಡಸ್ಟ್ರಿಯಲೈಸೇಷನ್ ಆದಮೇಲೆ ಆ ಗೇಟ್ ವಾಲ್ಸ್ನ ಕ್ಲೋಸ್ ಮಾಡಿ ಅದರಿಂದ ಎಲೆಕ್ಟ್ರಿಫಿಕೇಷನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂತಹದ್ದು ಮತ್ತು ಯಾವ ರೀತಿ ನೀರಾವರಿಗಳಿಂದ ಯಾವ ರೀತಿ ಅನುಕೂಲಗಳಾಗ್ತದೆ ಅನ್ನತಕ್ಕಂಥದ್ದು ಅಣೆಕಟ್ಟು. ಅಣೆಕಟ್ಟು ನಮಗೆ ನಾವು ನೋಡಿರ್ತಕ್ಕಂತಹದ್ದು ಅದು 1850s ಬಂದಂತಹದ್ದು ಎಲ್ಲ ಅಣೆಕಟ್ಟುಗಳು. ಅದಕ್ಕಿಂತ ಹಿಂದೆ ಬಂದಂತಹದ್ದು ಬರೀ ಕಟ್ಟೆಗಳು. ಈಗ ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, ಟಿಪ್ಪು ಇದಕ್ಕೆ ದುಡ್ಡು ಎತ್ತಿಟ್ರು ಅಂತ ಹೇಳ್ಬಿಟ್ಟು ಚಿಕ್ಕರಂಗೇಗೌಡರು ಹೇಳ್ತಾರೆ. ಆದ್ರೆ ನಮ್ಮ ಪ್ರಶ್ನೆ ಏನು ಅಂದ್ರೆ, ಎಲ್ಲೂ ಸಹ ಸೈಯದ್ ಕಿರ್ಮಾನಿ ಅವರು ಈ ಹಿಸ್ಟ್ರಿ ಪ್ರಕಾರ ನೀವು ಇವತ್ತಿನ ಸೈಯದ್ ಕಿರ್ಮಾನಿ ಅವರು ಅವರ ಆಸ್ಥಾನದ ಚಾರಿತ್ರಕಾರರು. ಅವರು ಟಿಪ್ಪುವಿನ ಎಲ್ಲಾ ವಿಚಾರಗಳು ಬರೀತಾರೆ, ಇನ್ಕ್ಲೂಡಿಂಗ್ ಮಲಬಾರಲ್ಲಿ ಏನ್ ಮಾಡಿದ್ರು ಟಿಪ್ಪು, ಇನ್ಕ್ಲೂಡಿಂಗ್ ಕೋಸ್ಟಲ್ ಕರ್ನಾಟಕದಲ್ಲಿ ಏನ್ ಮಾಡಿದ್ರು ಅದನ್ನು ಬರೀತಾರೆ, ಸಿಲ್ಕ್ ಡೆವಲಪ್ಮೆಂಟ್ ಬಗ್ಗೆನೂ ಸಹ ಬರೀತಾರೆ. ನಾವು ಒಪ್ಕೊಂಡಿದೀವಿ ಅದನ್ನ, ಆಯ್ತಾ. ಸೈಯದ್ ಕಿರ್ಮಾನಿ ಅವರ ಮಾತುಗಳನ್ನ ನಾವು ಒಪ್ಕೊಂತೀವಿ. ಜೊತೆಗೆ ಸೈಯದ್ ಕಿರ್ಮಾನಿ ಅವರು ಅವರ ಡೆತ್ ಯಾವ ರೀತಿ ಆಯ್ತು, ತದನಂತರದಲ್ಲಿ ಎಷ್ಟು ಜನ ಬಂದ್ರು ಅದನ್ನು ಒಪ್ಕೊಳ್ತೀವಿ. ಅದನ್ನು ನಾವು ಯಾವುದೇ ರೀತಿ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ಈಗ ಸೈಯದ್ ಕಿರ್ಮಾನಿ ಅವರು ಎಲ್ಲೂ ಸಹ ಅವರ ಯಾವುದೇ ಪುಸ್ತಕದಲ್ಲಿ ಯಾವುದೇ ಲೇಖನಗಳಲ್ಲೂ ಹೇಳಿಲ್ಲ, ಯಾವುದೇ ಹಿಸ್ಟಾರಿಕಲ್ ಡೇಟಾನಲ್ಲೂ ಹೇಳಿಲ್ಲ ದಟ್ ಟಿಪ್ಪು ದುಡ್ಡು ಎತ್ತಿಟ್ರು, ಟಿಪ್ಪು ಎಲ್ಲೋ ಒಂದ್ ಕಡೆ ಅಣೆ ಕಟ್ಟಬೇಕು ಅಥವಾ ಕಟ್ಟೆ ಕಟ್ಟಬೇಕು ಅಂತ ಅನ್ಬಿಟ್ಟು ಅನ್ಕೊಂಡಿದ್ರು ಅಂತ ಹೇಳಿ ಎಲ್ಲೂ ಸಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಬೋರ್ಡ್ ಬಗ್ಗೆ ಹೇಳ್ತೇನೆ, ನೀವು ಅವ್ರು ಕೇಳ್ಕೊಂಡೆ ಬನ್ನಿ, ನಾನು ಮುಗಿಸ್ಬಿಡ್ತೀನಿ ಇಲ್ಲಿಗೆ. ವಿಕ್ರಮ್ ಸಂಪತ್ತು ಮತ್ತು ಇತ್ತೀಚೆಗೆ ಬಂದಂತಹ ನಮ್ಮ ಸಂಜಯ್ ಭಟ್ಟಾಚಾರ್ಜಿ ಅವರು, ಇವರಿಬ್ಬರೂ ಸಹ ಹಿಸ್ಟಾರಿಕಲಿ ದೇ ಹ್ಯಾವ್ ಸರ್ಚ್ಡ್ ಎವ್ರಿಥಿಂಗ್. ನಾನು ಇವತ್ತು ಇಬ್ರು ಹತ್ರನೂ ಮಾತಾಡ್ತಕ್ಕಂಥ ಕೆಲಸನೂ ಮಾಡಿದ್ದೇನೆ. ಇವತ್ತು ಅವ್ರ ಹತ್ರ ಕೇಳ್ಕೊಂಡಾಗ ಅವ್ರು ಮಾಡಿದಂಥ ರಿಸರ್ಚ್ ಅಲ್ಲಿ ಸೈಯದ್ ಕಿರ್ಮಾನಿ ಅವರು ಎಲ್ಲಾದ್ರೂ ಒಂದ್ ಕಡೆ ಮೆನ್ಷನ್ ಮಾಡಿದಾರ ದುಡ್ಡು ಎತ್ತಿಟ್ಟಿರೋದಾಗ್ಲಿ ಅಥವಾ ಅಣೆಕಟ್ಟು ಕಟ್ಟಬೇಕು ಅಂತಿದ್ರು ಅಂತ ಹೇಳಿ ಎಲ್ಲೂ ಸಹ ಮೆನ್ಷನ್ ಮಾಡಿಲ್ಲ. ಇದು ಫ್ಯಾಕ್ಟ್ ಆಫ್ ದ ಮ್ಯಾಟರ್. ಬಿಜೆಪಿ ನಿಮ್ಮ ಬಿಜೆಪಿಯ ಲೋಕಲ್ ಲೀಡರ್ಸ್ ಹೇಳ್ತಾರೆ ಔರಂಗಜೇಬನ ನಂತರದಲ್ಲಿ ಯಾರಾದ್ರೂ ಹಿಂದೂ ಪೀಡಕ ಇದ್ರೆ ಅದು ಟಿಪ್ಪು. ಅರೆ ಮಾತಾಡ್ತಿರೋದು ನಾವು ಕನ್ನಂಬಾಡಿ ಕಟ್ಟೆ ಬಗ್ಗೆ, ಇಲ್ಲಿ ಹಿಂದೂ ಎಲ್ಲ ಬಂತು, ಹಿಂಸಾ ಪೀಡಕ ಎಲ್ಲ ಬಂತು. ಬಿಜೆಪಿ ಡೈವರ್ಟ್ ಮಾಡುತ್ತೆ ಪದೇ ಪದೇ. ಈಗ ಈ ಏನು ನಾಮಫಲಕ ಏನು ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ, ಇದು ಅಲ್ಲಿ 7 ಹಳ್ಳಿಗಳು ಮತ್ತು ಒಂದು ಕಾಲೋನಿ, ಆ ಹಳ್ಳಿಗಳ ಹೆಸರು ಸಹ ನನ್ನ ಹತ್ರ ಇದೆ. ಕನ್ನಂಬಾಡಿ, ಮಜ್ಗೆಪುರ. ಸರ್ ನೀವು ಬಿಜೆಪಿ ವಿಚಾರಕ್ಕೆ ಬರ್ತಿಲ್ಲ, ನೀವು ಬಿಜೆಪಿ ವಿಚಾರಕ್ಕೆ ಬರ್ತಾ ಇಲ್ಲ. ಯಾಕೆ ಮಾಡ್ತಿದ್ದೀರಾ ಸರ್? ನಿಮಿಷ ಸರ್, ನಾನು ಮಾತಾಡ್ಲಿಲ್ಲ ಸರ್. ನನಗೆ ಡೀಟೇಲ್ಸ್ ಮತ್ತೆ ಕೊಡಿರಂತೆ, ನನಗೆ ಡೀಟೇಲ್ಸ್ ಮತ್ತೆ ಕೊಡಿರಂತೆ. 7 ಹಳ್ಳಿಗಳು ಮತ್ತು ಒಂದು ಕಾಲೋನಿ ಮುಳುಗಡೆ ಆಗ್ತದೆ. ಅದರಲ್ಲಿ ಅತ್ಯಂತ ಇಂಪಾರ್ಟೆಂಟು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮುಳುಗಡೆ ಆಗುತ್ತೆ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನನ ಯಾವುದು ಮುಖ್ಯ ಸ್ಟ್ಯಾಚ್ಯೂ ಇತ್ತು ಅದನ್ನ ತೆಗೆದುಕೊಂಡೋಗಿ ಚಿಕ್ಕಾರ ಹಳ್ಳಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಅದನ್ನ ಸ್ಥಾಪನೆ ಮಾಡಿದ್ದು 1913ನಲ್ಲಿ. ಆದ್ರೆ ಆವತ್ತೂ ಸಹ ಎಲ್ಲೂ ಶಿಲಾನ್ಯಾಸ ಸಿಕ್ಕಿರಲಿಲ್ಲ. ಆದ್ರೆ 2003ರಲ್ಲಿ ಹೆಂಗೆ ಚೇಂಜ್ ನಾನು ಎದ್ದೋಗ್ತಾ ಇದ್ದೀನಿ. ನಾನು ಬಿಜೆಪಿಯ ನಿಲುವು. Why is BJP trying to deliberately divert the topic? 2003ರಲ್ಲಿ ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಏನು ಅದು ವೇಣುಗೋಪಾಲ ಸ್ವಾಮಿ ಮುಳುಗಡೆ ಆಗಿತ್ತು, ಆ ದೇವಸ್ಥಾನ ನಾವು ತೆಗೆದುಬಿಟ್ಟು ಶಿಫ್ಟ್ ಮಾಡ್ತೀವಿ ಹೊಸ ಕನ್ನಂಬಾಡಿ ಹಳ್ಳಿಗೆ ಅಂತ ಹೇಳಿ ಹರಿಕೋಡೆ ಅವರು ಒಂದು ಯೋಜನೆನ ಕೈ ಎತ್ಕೊಳ್ತಾರೆ. ಆ ಟೈಮಲ್ಲಿ ಇದು ಸಿಕ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಎಲ್ಲಿ ರೆಕಾರ್ಡೆಡ್ ಹಿಸ್ಟ್ರಿ ಪ್ರಕಾರ ಬಿಜೆಪಿ ನಿಲುವಿಗೆ ಬನ್ನಿ. ಇಲ್ಲ ಅಶೋಕ್ ಗೌಡ್ರೆ, ನನಗೆ ಇನ್ನೊಬ್ರು ಪ್ಯಾನಲಿಸ್ಟ್ ಇದ್ದಾರೆ, 30 ಸೆಕೆಂಡ್ ಇದೆ. ನೀವು ಈ ಕ್ಷಣಕ್ಕೂ ಹೇಳಿಲ್ಲ, ಬಿಜೆಪಿ ನಿಲುವು ಹೇಳಿಲ್ಲ. ಆಯ್ತು, ಇತಿಹಾಸ ತಜ್ಞರಿದ್ದಾರೆ, ಅವ್ರು ಹೇಳ್ತಾ ಇರೋದನ್ನ ನೀವು ನಿಮ್ ಪಾರ್ಟಿಗೆ ಬನ್ನಿ. ವೈ ಇಸ್ ಬಿಜೆಪಿ ಟ್ರೈಂಗ್ ಟು ಡಿವಿಯೇಟ್? ಯಾಕೆ ಅದನ್ನ ಹಿಂದೂ ಹಿಂಸಕ KRS ಡ್ಯಾಮ್ಗೆ ಅಥವಾ ಟಿಪ್ಪುಗೆ ಯಾವುದೇ ರೀತಿ ಸಂಬಂಧ ಇಲ್ಲ. KRS ಡ್ಯಾಮ್ ನ ಕಟ್ಟಿರ್ತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು
1,03,40,000 ರೂಪಾಯಿ 2032ರಲ್ಲಿ ಕಂಪ್ಲೀಟ್ ಆದಾಗ ಖರ್ಚು ಮಾಡಿದ್ರು. ಅದಕ್ಕೆ ಟಿಪ್ಪುಗೆ ಯಾವುದು ಸಂಬಂಧ ಇಲ್ಲ. ಜಯಪ್ಪ ಗೌಡ